ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡಿರುವ ಮುಂದಿನ ವರ್ಷ ನಡೆಯಲಿರುವ ಟಿ20 ವರ್ಲ್ಡ್ ಕಪ್ಗೆ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದೆ. ಅಂದ್ರೆ ಒಂದು ಭಾರತ ಮತ್ತು ಶ್ರೀಲಂಕಾ ಎರಡೂ ಕೂಡ ಜಂಟಿಯಾಗಿ ಆಯೋಜನೆ ಮಾಡಿದೆ. 2026ರ ಪುರುಷರ ಟಿ20 ವರ್ಲ್ಡ್ ಕಪ್ಗೆ ಈಗ ಸಕಲ ಸಿದ್ಧತೆ ನಡೆದಿದೆ. ವೇಳಾಪಟ್ಟಿ ಕೂಡ ಹೊರಬಿದ್ದಿದೆ. ಒಟ್ಟು 20 ತಂಡಗಳು ಈ ಒಂದು ಟೂರ್ನಿಗೆ ಈ ಒಂದು ವರ್ಲ್ಡ್ ಕಪ್ಗೆ ಭಾಗವಹಿಸ್ತವೆ. 4 ಹಂತ ಇರುತ್ತೆ, ಅಂದ್ರೆ 4 ಗ್ರೂಪ್ ಇರುತ್ತೆ. ಮೊದಲನೇ ಗ್ರೂಪ್ ಅಲ್ಲೇ ಭಾರತ ಮತ್ತು ಭಾರತದ ಬದ್ಧವೈರಿ ಪಾಕಿಸ್ತಾನ ಕೂಡ ಇದೆ. ಸೊ ಇನ್ನು ಫೆಬ್ರವರಿ 7ರಿಂದ ಶುರುವಾಗಲಿರುವ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡಿರುವ ಟಿ20 ವರ್ಲ್ಡ್ ಕಪ್ಗೆ ಸಾಕಷ್ಟು ಕ್ಷಣಗಣನೆ ಮತ್ತು ಕುತೂಹಲ ಕೂಡ ಇದೆ. ಒಂದ್ ಕಡೆ ಒಂದೇ ಟೀಮ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇದೆ, ಒಂದೇ ಗ್ರೂಪ್ ಅಲ್ಲಿ. ಅದು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಮತ್ತೆ ರೋಚಕತೆ ಹುಟ್ಟಿಸಿದೆ. ಇನ್ನ ಫೆಬ್ರವರಿ 7ರಂದು ಭಾರತ ಮತ್ತು USA ಮೊದಲನೇ ಪಂದ್ಯ ನಡೆಯುತ್ತೆ, ಅದು ಮುಂಬೈನಲ್ಲಿ. ಇನ್ನ ಫೆಬ್ರವರಿ 12 ಭಾರತ ವರ್ಸಸ್ ನಮೀಬಿಯಾ, ಅದು ದೆಹಲಿಯಲ್ಲಿ ಆ ಪಂದ್ಯ ನಡೆಯುತ್ತೆ. ಇನ್ನ ಫೆಬ್ರವರಿ 15 ಭಾರತ ಮತ್ತು ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚು ಕೊಲಂಬೋದಲ್ಲಿ ನಡೆಯುತ್ತೆ. ಫೆಬ್ರವರಿ 18 ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಮ್ಯಾಚು ಅಹಮದಾಬಾದ್ನಲ್ಲಿ ನಡೆಯುತ್ತೆ. ಇನ್ನು ಸೆಮಿಫೈನಲ್ ಪಂದ್ಯಗಳಿಗೆ ಮುಂಬೈ ಮತ್ತು ಕೋಲ್ಕತ್ತಾ ನಗರಗಳನ್ನ ಆಯ್ಕೆ ಮಾಡಲಾಗಿದೆ. ಒಂದ್ ವೇಳೆ ಪಾಕಿಸ್ತಾನ ತಂಡ ಸೆಮಿಫೈನಲ್ ಅಥವಾ ಫೈನಲ್ಗೆ ಏನಾದ್ರು ಎಂಟ್ರಿ ಕೊಟ್ರೆ ಆ ಒಂದು ಪಂದ್ಯಗಳು ಅಲ್ಲಿ ನಡೆಯಲ್ಲ. ಯಾಕೆಂತಂದ್ರೆ ಪಾಕಿಸ್ತಾನ ಭಾರತದಲ್ಲಿ ಮ್ಯಾಚ್ ಆಡೋಕ್ಕಾಗಲ್ಲ, ಹಂಗಾಗಿ ನಡೆಯಲ್ಲ. ಆ ಪಂದ್ಯಗಳು ಕೊಲಂಬೋಗೆ ಅಂದ್ರೆ ಶ್ರೀಲಂಕಾಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಸೊ ಇನ್ನ ಟಿ20 ವಿಶ್ವಕಪ್ 2026ರ ಫೈನಲ್ ಪಂದ್ಯವು ಮಾರ್ಚ್ 8ರಂದು ಅಹಮದಾಬಾದ್ನಲ್ಲಿ ನಡೆಯುತ್ತೆ. ಈ ಒಂದು ಅಹಮದಾಬಾದ್ನಲ್ಲಿ ಫಿಕ್ಸ್ ಆಗಿರೋ ಪಂದ್ಯಕ್ಕೇನಾದ್ರು ಫೈನಲ್ಗೆ ಏನಾದ್ರು ಪಾಕಿಸ್ತಾನ ಬಂದ್ರೆ ಅಹಮದಾಬಾದ್ನಲ್ಲಿ ಫಿಕ್ಸ್ ಆಗಿರೋ ಈ ಒಂದು ಫೈನಲ್ ವೇಳಾಪಟ್ಟಿ ಚೇಂಜ್ ಆಗೋ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಪಾಕಿಸ್ತಾನ ಭಾರತದಲ್ಲಿ ಆಡಕ್ ಸಾಧ್ಯ ಇಲ್ಲ. ಸೊ ಹಂಗಾಗಿ ಇದು ಶ್ರೀಲಂಕಾಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಸೊ ಏನಂತಂದ್ರೆ ಇವಾಗ ಭಾರತ ಸೆಮಿಫೈನಲ್ ಫೈನಲ್ಗೆ ಬರುತ್ತೆ, ಪಾಕಿಸ್ತಾನ ಗ್ರೂಪ್ ಹಂತಗಳಲ್ಲಿ ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಅಕಸ್ಮಾತ್ ಹಂಗೇನಾದ್ರು ಸೆಮಿಫೈನಲ್ ಫೈನಲ್ಗೆ ಪಾಕಿಸ್ತಾನ ಬಂದ್ರೆ ಮ್ಯಾಚ್ಗಳು ಶ್ರೀಲಂಕಾಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ.